ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ. ಗೆಳೆಯರೇ, ಹಿರಿಯರು ಹೇಳುತ್ತಾರೆ ಸೇಬು ಹಣ್ಣಿಗಿಂತಲೂ ಸೀಬೆ ಹಣ್ಣು ಶ್ರೇಷ್ಠವೆಂದು. ಈ ಮಾತಿನಲ್ಲಿ ಎಷ್ಟು ಸತ್ಯವಿದೆ ಎಂದು ಬಹುಸಂಖ್ಯಾತರು ಆಲೋಚಿಸಿದಂತೆ ಕಾಣ್ತಾ ಇಲ್ಲ. ಯಾಕೆಂದರೆ ಸೀಬೆಹಣ್ಣು ತಿನ್ನುವವರು ನಗರ ಪ್ರದೇಶದಲ್ಲಿ ತೀರಾ ಕಡಿಮೆಯಾಗಿದ್ದು ಹೆಚ್ಚಿನವರು ಸೇಬು ಹಣ್ಣನ್ನೇ ತಿಂತಾರೆ. ಸೇಬು ತಿನ್ನುತ್ತಿರುವುದು ಪ್ರತಿಷ್ಠೆಯ ಸಂಕೇತವಾಗಿದ್ದು ಸೀಬೆ ತಿನ್ನುವವರು ಬಡತನದ ಸಂಕೇತವಾಗಿದೆ. ಲಾಲ್ಬಾಗಲ್ಲಿ ಸೇಬು ಬೆಳೆಯಲು ಹರಸಾಹಸ. ರಾಜ್ಯದ ಪ್ರತಿಷ್ಠಿತ ಗಾರ್ಡನ್ ಪ್ರಚಾರದಲ್ಲಿದ್ದು ದೇಶ ವಿದೇಶದ ಪ್ರವಾಸೋದ್ಯಮ ಕೇಂದ್ರವಾಗಿರುವ ಲಾಲ್ಬಾಗಲ್ಲಿ ಸೇಬಿನ ಗಿಡಗಳಲ್ಲಿ ಫಲ ನೀಡಿವೆ ಎಂದು ಪತ್ರಿಕೆಗಳು ಸುದ್ದಿ ಮಾಡಿದ್ದವು. ತೋಟಗಾರಿಕೆ ಇಲಾಖೆಯ ವಿಜ್ಞಾನಿಗಳು ಹರಸಾಹಸಪಟ್ಟು ಕಳೆದ 2 ದಶಕಗಳಿಂದ ಪ್ರಯತ್ನಿಸಿದ ಪ್ರತಿಫಲವಾಗಿ ಇಂದು ಸೇಬು ಗಿಡಗಳು ಫಲ ನೀಡಿದ್ದು ಅತ್ಯಂತ ಸಂತೋಷದಾಯಕವಾಗಿದ್ದು ಬೆಂಗಳೂರಿನ ಸುತ್ತವಿರುವ ರೈತರಿಗೆ ಸಹಕಾರಿಯಾಗಲಿದೆ ಎಂದು ಪತ್ರಿಕೆಗಳು ಬರೆದುಕೊಂಡಿವೆ. ಅದೇ ಸಮಯದಲ್ಲಿ ಹಿಂದೆ ಬೆಳೆದ ಗಿಡಗಳು ಬಿಸಿಲು ಹೆಚ್ಚಾದಂತೆ ಒಣಗಿ ಹೋಗಿವೆ ಅಂತಲೂ ಬರೆಯಲಾಗಿದೆ. ಹಿಮಾಚಲ ಪ್ರದೇಶದಿಂದ ಸಸಿಗಳನ್ನು ತಂದು ಬೆಂಗಳೂರಲ್ಲಿ ಬೆಳೆಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಶ್ಲಾಘಿಸಲಾಗುತ್ತಿದೆ. ಪತ್ರಿಕಾ ವರದಿಗಾರರು ಕೃಷಿ ತಜ್ಞರಾಗಿರಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಸೇಬು ಬೆಳೆಯುವ ಪ್ರಯತ್ನವನ್ನು ಶ್ಲಾಘಿಸಿರಲು ಸಾಧ್ಯ. ವಾಸ್ತವದಲ್ಲಿ ಸೇಬು ತಂಪು ಪ್ರದೇಶದಲ್ಲಿ ಬೆಳೆಯುವ ಹಣ್ಣಿನ ಗಿಡವಾಗಿದ್ದು ಕನಿಷ್ಠ ಉಷ್ಣಾಂಶವಿರುವ ಪ್ರದೇಶಕ್ಕೆ ಇದು ವರದಾನವಾಗಿದೆ. ಅದು ಕಾಶ್ಮೀರ, ಹಿಮಾಚಲ ಪ್ರದೇಶ ಹಾಗೂ ಇತರೆ ಕನಿಷ್ಠ ಉಷ್ಣಾಂಶವಿರುವ ಪ್ರದೇಶಕ್ಕೆ ಸಹಜವಾದ ಬೆಳೆಯಾಗಿದ್ದು ಅವರಿಗೆ ಸೀಬೆಗಿಂತ ಸೇಬು ಲೇಸಾಗಿರುತ್ತದೆ. ಗರಿಷ್ಠ ಉಷ್ಣಾಂಶವಿರುವ ಪ್ರದೇಶದ ಬೆಳೆಗಳನ್ನು ಕಾಶ್ಮೀರ ಹಾಗೂ ಹಿಮಾಚಲದಲ್ಲಿ ಬೆಳೆಯಲು ಪ್ರಯತ್ನಿಸುವುದು ಸಹಜವಾಗಿರುವುದಿಲ್ಲ. ಅದು ಸೂಕ್ತವಾದುದಲ್ಲ ಕೂಡ. ಅಲ್ಲಿಗೆ ಅದು ಅಸಹಜವಾಗಿರುತ್ತದೆ. ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಿಗಳು ಇಂತಹ ಅಸಹಜ ಬೆಳೆಯನ್ನು ಪ್ರೋತ್ಸಾಹಿಸುವುದು ಎಷ್ಟು ಸರಿ ಅಂತೀರಾ? ಯಾವುದೇ ಪ್ರದೇಶದ ಉಷ್ಣಾಂಶವನ್ನಾಧರಿಸಿ ಬೆಳೆಗಳನ್ನು ತೀರ್ಮಾನಿಸಲಾಗುತ್ತದೆ. ಅದಕ್ಕೆ ಮುಖ್ಯ ಕಾರಣ ಭೂಮಿಯಲ್ಲಿರುವ ಸೂಕ್ಷ್ಮಜೀವಿಗಳು 15 ಡಿಗ್ರಿಯಿಂದ 30 ಡಿಗ್ರಿ ಉಷ್ಣಾಂಶದಲ್ಲಿ ಸಮೃದ್ಧವಾಗಿರುತ್ತವೆ ಮತ್ತು ವಿಫಲವಾಗಿರುತ್ತವೆ. ಉಷ್ಣಾಂಶ ಕಡಿಮೆಯಾಗುತ್ತಾ ಹೋಗುವಾಗ ತಂಪನ್ನು ಪಡೆದುಕೊಳ್ಳುವಂತಹ ಸೂಕ್ಷ್ಮಜೀವಿಗಳು ಮಾತ್ರ ಉಳಿದುಕೊಳ್ಳುತ್ತವೆ. ಸೂಕ್ಷ್ಮಜೀವಿಗಳ ಸಂಖ್ಯೆಯಲ್ಲಿ ಕಡಿಮೆಗೊಳ್ಳುತ್ತಾ ಹೋಗುತ್ತವೆ. ಇಂತಹ ಸೂಕ್ಷ್ಮಜೀವಿಗಳ ಸಹಾಯದೊಂದಿಗೆ ಬೆಳೆಯುವ ಎಲ್ಲ ಸಸ್ಯಗಳಿಗೆ ಸಾಧ್ಯವಾಗದೆ ಕೆಲವು ಸಸ್ಯ ಪ್ರಭೇದಗಳು ಮಾತ್ರ ಉಳಿದುಕೊಳ್ಳುತ್ತವೆ. ಇದರಿಂದಾಗಿ ಜಮ್ಮು ಕಾಶ್ಮೀರದ ತಂಪು ಪ್ರದೇಶದ ಸಸ್ಯ ಗಿಡ ಮರಗಳು ವಿಭಿನ್ನವಾಗಿದ್ದು ಒಂದೇ ತೆರನಾಗಿರುತ್ತವೆ. ಹೆಚ್ಚು ವೈವಿಧ್ಯತೆಯಿಂದ ಕೂಡಿರಲಾರವು. ಅತ್ಯಂತ ಕಡಿಮೆ ಪ್ರಭೇದಗಳು ಬದುಕಿ ಉಳಿದಿರುತ್ತವೆ. ಅಂತಹ ಸಸಿಯಲ್ಲಿ ಸೇಬು ಹಣ್ಣಿನ ಗಿಡ ಒಂದಾಗಿದೆ. ಇಂತಹ ಪ್ರಭೇದಗಳನ್ನು ಉಷ್ಣಾಂಶ ಹೆಚ್ಚಿರುವ ಪ್ರದೇಶಕ್ಕೆ ತಂದು ಬೆಳೆಯಲು ನಡೆಸುವ ಪ್ರಯತ್ನ ಅಸಹಜವಾದುದು. ಸಾಕಷ್ಟು ಅಡ್ಡಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ತೋಟಗಾರಿಕೆ ಇಲಾಖೆಯವರೇ ಇಂತಹ ಪ್ರಯತ್ನಗಳನ್ನು ಮಾಡಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ. ರೈತ ಸಮುದಾಯ ಈಗಾಗಲೇ ತೀರಾ ಸಂಕಷ್ಟದಲ್ಲಿದ್ದು ತೋಟಗಾರಿಕೆ ಇಲಾಖೆಯವರೇ ಬೆಳೆಯುತ್ತಿದ್ದಾರೆಂದು ರೈತರು ಸೇಬು ಬೆಳೆಯಲು ಮುಂದಾದಲ್ಲಿ ಸೇಬು ಬೆಳೆ ಹಲವಾರು ರೋಗ ಇಲ್ಲವೇ ಕೀಟಗಳ ಬಾಧೆಗೆ ಬಲಿಯಾಗುವುದು ಸಹಜವಾಗಿರುತ್ತವೆ. ಕೀಟನಾಶಕ ಕಂಪನಿಗಳ ಲಾಭ ಮಾಡುವ ಕ್ರಿಯೆಗೆ ತೋಟಗಾರಿಕೆ ಇಲಾಖೆಯೇ ರೈತರನ್ನು ಬಲಿ ಕೊಟ್ಟಂತಾಗುತ್ತದೆ. ಉಷ್ಣಾಂಶ ಹೆಚ್ಚಿರುವ ಪ್ರದೇಶಕ್ಕೆ ಸೇಬಿಗಿಂತ ಸೀಬೆ ಶ್ರೇಷ್ಠ, ತಂಪು ಪ್ರದೇಶಕ್ಕೆ ಸೀಬೆಗಿಂತ ಸೇಬು ಶ್ರೇಷ್ಠವಾಗಿರುತ್ತವೆ. ರೈತರು ಆಯಾ ಪ್ರದೇಶಕ್ಕೆ ಸಹಜವಲ್ಲದ ಗಿಡ ಮರಗಳನ್ನಾಗಲಿ ಇತರ ಬೆಳೆಗಳನ್ನಾಗಲಿ ಬೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಬಾರದಾಗಿದೆ. ಅದು ಅಸಹಜವಾಗಿರುತ್ತದೆ. ಸಮಸ್ಯೆಗಳನ್ನು ಆಹ್ವಾನಿಸುವಂತಾಗುತ್ತದೆ. ರಾಜ್ಯದಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ನಡೆಯುತ್ತಿರುವ ಅಸಹಜ ಅವಾಂತರಗಳನ್ನು ನಿಲ್ಲಿಸುವಂತಾಗಬೇಕಿದೆ. ರಾಜ್ಯ ಸರ್ಕಾರದಿಂದಲೇ ತೆಂಗು ಸಸಿಗಳನ್ನು ಬಯಲು ಪ್ರದೇಶದಲ್ಲಿ ಹಾಕಿಕೊಳ್ಳಲು ನೀಡುವ ಸಹಾಯಧನ ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ. ಸಮುದ್ರ ತೀರದಲ್ಲಿ ಮಾತ್ರ ಬೆಳೆಯಬೇಕಾಗಿದ್ದ ಪಾಮೇಸಿ ಗುಂಪಿನ ಗಿಡಗಳನ್ನು ಬಯಲು ಪ್ರದೇಶದಲ್ಲಿ ಬೆಳೆಯುವುದರಿಂದ
ರಾಜ್ಯದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಡಿಕೆ ಹಾಗೂ ತಾಳೆ ತೆಂಗು ಮರಗಳನ್ನು ಬೆಳೆಯದಂತೆ ರೈತರಿಗೆ ಸಲಹೆ ನೀಡಿ ಅಂತರ್ಜಲದ ಮೇಲೆ ಆಗುವ ಅಡ್ಡ ಪರಿಣಾಮಗಳನ್ನು ತಿಳಿಸಿ ಬಯಲು ಪ್ರದೇಶಕ್ಕೆ ಪಾಮೇಸಿ ಗಿಡ ಮರಗಳನ್ನು ಅಸಹಜವಾಗಿರುತ್ತವೆ. ನೀರಿನ ಗರಿಷ್ಠ ಸಂಪನ್ಮೂಲವಿರುವ ತೀರ ಪ್ರದೇಶಕ್ಕೆ ಈ ತಳಿಗಳು ಸಹಜವಾಗಿರುತ್ತದೆ ಎಂಬುದನ್ನು ಕೃಷಿ ವಿಜ್ಞಾನಿಗಳು ಗಂಭೀರವಾಗಿ ಪರಿಗಣಿಸಲು ಮುಂದಾಗಬೇಕಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.